ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು 16ರಿಂದ 21 ವಚನ ಓದಿಕೊಳ್ಳೋಣ. ಸೊದೋಮ್ ಪಟ್ಟಣವನ್ನ ನಾಶ ಮಾಡಬೇಡವೆಂದು ಅಬ್ರಹಾಮನು ದೇವರನ್ನ ಬೇಡಿಕೊಂಡದನ್ನ ನಾವು ಈ ದಿನ ಕಲಿಯೋದಕ್ಕೆ ಹೋಗ್ತೇವೆ. ಓದಿಕೊಳ್ಳೋಣವಾ? ಆ ಮನುಷ್ಯರು ಅಲ್ಲಿಂದ ಹೊರಟು ಸೊದೋಮಿನ ಕಡೆಗೆ ನೋಡಿದರು. ಅಬ್ರಹಾಮನು ಅವರನ್ನು ಸಾಗ ಕಳುಹಿಸುತ್ತಾ ಅವರ ಜೊತೆಯಲ್ಲೇ ಬಂದಿದ್ದನು. ಆಗ ಯೆಹೋವನು ತನ್ನೊಳಗೆ, ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಗೆ ಮರೆ ಮಾಡುವುದು ಸರಿಯೋ? ಅವನಿಂದ ಬಲಿಷ್ಠವಾದ ಮಹಾಜನಾಂಗವು ಹುಟ್ಟಬೇಕಲ್ಲ. ಅವನ ಮೂಲಕ ಭೂಮಿಯ ಎಲ್ಲಾ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದಲ್ಲ. ಅವನು ತನ್ನ ಪುತ್ರ ಪೌತ್ರರಿಗೆ, ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡೆನಲ್ಲ. ಅವನು ಹೀಗೆ ಮಾಡುವುದರಿಂದ ಯೆಹೋವನಾದ ನನ್ನ ವಾಗ್ದಾನವು ನೆರವೇರುವುದು ಅಂದುಕೊಂಡನು. ಇದಲ್ಲದೆ ಯೆಹೋವನು ಸೊದೋಮ್ ಗೊಮರಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮೊರೆ ನನಗೆ ಮುಟ್ಟಿತು. ಆ ಊರಿನವರ ಮೇಲೆ ಹೊರಿಸಿರುವ ಪಾಪವು ಎಷ್ಟೋ ಘೋರವಾದದ್ದು. ನಾನು ಇಳಿದು ಹೋಗಿ ನನಗೆ ಮುಟ್ಟಿದ ಮೊರೆಯಂತೆ ಅವರು ಮಾಡಿದರೋ ಇಲ್ಲವೋ ಎಂದು ನೋಡಿ ತಿಳ್ಕೊಳ್ಳುತ್ತೇನೆ ಅಂದನು. ಇಲ್ಲಿ ಅಬ್ರಹಾಮನ್ ಏನ್ ಮಾಡ್ತಾನೆ, ಆ ದೇವದೂತರ ಸಂಗಡ ನಡ್ಕೊಂಡು ಹೋಗ್ತಾ ಇರ್ತಾನೆ. ದೇವದೂತರು ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ, ಬಟ್ ಅಬ್ರಹಾಮನು ಅವ್ರನ್ನ ಸಾಗ ಕಳಿಸ್ತಾನೆ. ನಾವು ಸಹ ನಮ್ಮ ಮನೆಗೆ ಬಂದಂತ ಅತಿಥಿಗಳು ಇವ್ರನ್ನ ಸಾಗ ಕಳಿಸೋದಕ್ಕೆ ಏನ್ ಮಾಡಬೇಕು, ಅವರು ಕಾರ್ನ ಹತ್ತೋವರೆಗೋ ಅಥವಾ ಒಂದು ಬಸ್ನ ಹಿಡಿಯೋವರೆಗೋ ಎಲ್ಲೋ ಒಂದು ಕಡೆ ಅವರನ್ನ ನಾವು ಸಾಗ ಕಳಿಸೋರಾಗಿರ್ಬೇಕು. ಚೆನ್ನಾಗಿ ಸಾಗ ಕಳಿಸ್ಬೇಕು. ಊಟ ಉಪಚಾರ ಮಾಡೋದು ಒಂದಾದ್ರೆ ಬಂದಂತ ಅತಿಥಿಗಳಿಗೆ ಅವರಿಗೆ ಸಾಗ ಕಳಿಸುವಷ್ಟು ಮಟ್ಟಿಗೆ ನಾವೇನ್ ಮಾಡ್ಬೇಕು, ಅವರೊಂದಿಗೆ ಇರಬೇಕು. ಸೊ ಈಗ ಅಬ್ರಹಾಮನ್ ಏನ್ ಮಾಡ್ತಾನೆ, ಆ ರೀತಿ ಅವ್ರ ಜೊತೆ ನಡ್ಕೊಂಡು ಹೋಗ್ಬೇಕಾದ್ರೆ ದೇವರು ಮಾತಾಡ್ತಾರೆ. ದೇವರು ತನಗೆ ಮಾತಾಡ್ತಾರೆ. ಅಬ್ರಹಾಮನಿಗೆ ನಾನು ಏನ್ ಮಾಡ್ಬೇಕೆಂದಿದ್ದೀನೋ ಅದನ್ನ ರಹಸ್ಯವಾಗಿ ಇಡೋದು ಹೇಗೆ? ಅಬ್ರಹಾಮನಿಗೆ ಒಂದು ವಾಗ್ದಾನ ಮಾಡ್ಬಿಟ್ಟಿದ್ದೀನಿ. ಏನಂತಂದ್ರೆ, ನಿನ್ನ ಮೂಲಕ ಅನೇಕ ಜನಗಳು ಉತ್ಪತ್ತಿ ಆಗ್ತಾರೆ, ಜನಾಂಗಗಳು ಉತ್ಪತ್ತಿ ಆಗ್ತಾರೆ. ಮಾತ್ರವಲ್ಲದೆ ನಿನ್ನ ಮೂಲಕ ಲೋಕದ ಕುಲದವರಿಗೆಲ್ಲ ಆಶೀರ್ವಾದವಾಗಬೇಕು. ಅದು ಮಾತ್ರವಲ್ಲದೆ ನೀನು ಮಕ್ಕಳಿಗೆ ನನ್ನ ಒಂದು ಆಜ್ಞೆಯನ್ನು ಬೋಧಿಸಬೇಕು. ಅದರ ಮುಖಾಂತರವಾಗಿ ನನ್ನ ವಾಗ್ದಾನ ನೆರವೇರ್ತದಲ್ಲ ಎಂಬುದಾಗಿ ದೇವರು ಅಂದುಕೊಂಡು ಈಗ ಅಬ್ರಹಾಮನಿಗೆ ನಾನು ಹೇಳ್ಬಿಡ್ಬೇಕು. ಏನ್ ಹೇಳ್ಬೇಕು ಅಂತ ನೋಡುವಾಗ, ಸೊದೋಮ್ ಗೊಮರ ಪಟ್ಟಣವನ್ನ ನಾಶ ಮಾಡಬೇಕಾಗಿದೆ. ಆದ್ರೆ ಆ ಸೊದೋಮ್ ಗೊಮರ ಪಟ್ಟಣದಲ್ಲಿ ಅಬ್ರಹಾಮನ ತಮ್ಮನ ಮಗನಾದ ಲೋಟನು ಅವನ ಫ್ಯಾಮಿಲಿ ಇದ್ದಾರೆ. ಬಟ್ ಈಗ ಅಬ್ರಹಾಮನಿಗೆ ಹೇಳ್ದೇನೆ ಇಲ್ಲಿ ಸೊದೋಮ್ ಗೊಮರ ಪಟ್ಟಣ ನಾಶ ಮಾಡಿದ್ರೆ ಎರಡು ಕಾರ್ಯ ಅಲ್ಲಿ ಇದೆ. ಒಂದು, ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡ್ಬಿಟ್ಟಿರ್ತಾರೆ, ನಿನ್ನ ಸಂತತಿಯ ಮೂಲಕನೇ ನಾನು ಎಲ್ಲರನ್ನೂ ಆಶೀರ್ವಾದ ಮಾಡ್ತೀನಿ ಅಂತ. ಇವ್ರನ್ನೆಲ್ಲ ನಾಶ ಮಾಡ್ಬಿಟ್ರೆ ಸಂತತಿ ಹೇಗ್ ಬರುತ್ತೆ ಅನ್ನೋದು ಒಂದಾದ್ರೆ, ಎರಡನೇದಾಗಿ ದೇವರು ಇಲ್ಲಿ ಸೊದೋಮ್ ಗೊಮರ ಪಟ್ಟಣವನ್ನ ನಾಶ ಮಾಡೋದಕ್ಕೆ ಅಬ್ರಹಾಮನ ರಿಲೇಟಿವ್ ಸಹ ಇದಾರಲ್ಲಿ. ಸೊ ಹೀಗಾಗಿ ಇದು ಒಂದು ನಿಜವಾಗಲೂ ಏನ್ ಮಾಡಬೇಕು ಎಂಬುದಾಗಿ ಅಲ್ಲಿ ದೇವರು ಪರಿತಪಿಸಲ್ಲ, ಬಟ್ ಆದ್ರೆ ಕನಿಕರ ಉಳ್ಳವನಾಗಿ ಅಬ್ರಹಾಮನಿಗೆ ನಾನು ತಿಳಿಸಲೇಬೇಕು ಎಂಬುದಾಗಿ ಒಂದು ತೀರ್ಮಾನ ಮಾಡ್ತಾರೆ. ಯಾಕಂದ್ರೆ ಸೊದೋಮ್ ಗೊಮರ ಪಟ್ಟಣದವರು ನಿಜವಾಗ್ಲೂ ದೇವರಿಗೆ ವಿಧೇಯರಾಗಿ ಜೀವಿಸ್ತಾರೋ ಇಲ್ವೋ, ಜೀವಿಸ್ತಾ ಇರಲಿಲ್ಲ. ಆದರೂ ಅದನ್ನು ತಿಳಿಯಕ್ಕೋಸ್ಕರವಾಗಿ ದೇವದೂತರನ್ನ ಕಳಿಸ್ತಾರೆ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ನಾವು ಕಲಿಯುವಂತ ಇನ್ನೊಂದು ಪಾಠ ಏನೆಂಬುದಾಗಿ ನಾವು ನೋಡುವಾಗ, ನಾವು ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ನಡೆದರೆ ದೇವರು ನಮ್ಮನ್ನ ಸ್ನೇಹಿತನಾಗಿಟ್ಟುಕೊಂಡು ರಹಸ್ಯಗಳನ್ನ ನಮಗೆ ತಿಳಿಸ್ತಾರೆ. ಆ ಊರಿನ ಬಗ್ಗೆ ಇರ್ಬೋದು, ಆ ದೇಶದ ಬಗ್ಗೆ ಇರ್ಬೋದು, ಪಟ್ಟಣದ ಬಗ್ಗೆ ಇರ್ಬೋದು, ರಹಸ್ಯಗಳನ್ನ ತಿಳಿಯಪಡಿಸ್ತಾರೆ. ಹೀಗಾಗಿ ಪ್ರಿಯರೇ, ನಾವು ದೇವರಿಗೆ ಸ್ನೇಹಿತರಾಗಿ ನಡಿಬೇಕು. ಒಂದು ವೇಳೆ ನಿಮ್ಮ ಒಂದು ಕಂಪನಿಯಲ್ಲಿ ನೀವು ಒಬ್ಬರೇ ಕ್ರೈಸ್ತರಾಗಿರ್ಬೋದು, ನಿಮ್ಮ ಹಳ್ಳಿಯಲ್ಲಿ, ನಿಮ್ಮ ಊರಲ್ಲಿ, ನಿಮ್ಮ ಬಿಸ್ನೆಸ್ ಜಾಗದಲ್ಲಿ ನೀವು ಒಬ್ಬರೇ ಕ್ರೈಸ್ತರಾಗಿ ಇರ್ಬೋದು. ಬರೀ ಕ್ರೈಸ್ತರಾಗಿರೋದು ಮಾತ್ರ ಸಾಲದು, ದೇವರೊಂದಿಗೆ ನೀವು ನಿಕಟವಾಗಿ ಆಳವಾಗಿ ನಡೆಯುವವರಾಗಿರ್ಬೇಕು. ಆಗ ಮಾತ್ರನೇ ದೇವರು ಏನ್ ಮಾಡ್ತಾರೆ, ಆ ಪ್ಲೇಸ್ ಅಲ್ಲಿ ದೇವರು ಏನ್ ಮಾಡಕ್ ಹೋಗ್ತಾರೆ, ಮುಂದೆ ಬರುವಂತ ಅಪಾಯದ ಕುರಿತು ನಿಮಗೆ ದೇವರು ತಿಳಿಸಕ್ಕೆ ಶಕ್ತನು.
ದೇವರು ತನ್ನ ಭಯಭಕ್ತಿ ಉಳ್ಳವರಿಗೆ ರಹಸ್ಯಗಳನ್ನ ತಿಳಿಯಪಡಿಸುವುದಕ್ಕೆ ಶಕ್ತನು. ಆ ರೀತಿ ನೀವು ನಡೀರಿ. ಮೊದಲು ಯೇಸುವನ್ನ ನಿಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ಕೊಳ್ರಿ. ಎರಡನೇದಾಗಿ ಪ್ರತಿದಿನ ದೇವರೊಂದಿಗೆ ಸ್ನೇಹಿತರಾಗಿ ನೀವು ನಡೀರಿ. ಖಂಡಿತವಾಗಿ ನಿಮಗೆ ರಹಸ್ಯಗಳನ್ನ ಕರ್ತನು ತಿಳಿಯಪಡಿಸ್ತಾರೆ. ನೀವು ದೇವರ ಸ್ನೇಹಿತರು. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ಹೌದು ಸ್ವಾಮಿ, ನಾನು ಸೊದೋಮ್ ಗೊಮೋರ ಪಟ್ಟಣಕ್ಕೆ ಮಾಡಬೇಕೆಂದಿರುವುದನ್ನ ಅಬ್ರಾಹ್ಮನಿಗೆ ಮರೆ ಮಾಡುವುದು ಹೇಗೆ ಎಂಬುದಾಗಿ ನೀನು ಅಂದ್ಕೊಂಡಪ್ಪ. ಅದೇ ತರ ದೇವ ಜನರಾದ ನಾವು ಈ ಲೋಕದಲ್ಲಿದ್ದೀವಿ. ನಾವು ಬರೀ ಮತದಾರಿಗಳಾದ ಕ್ರೈಸ್ತರಾಗಿರದೆ ನಿನ್ನೊಂದಿಗೆ ವೈಯಕ್ತಿಕವಾಗಿ ನಿಕಟವಾಗಿ ನಡೆಯುವಂಥ ಕ್ರೈಸ್ತರಾಗಿ, ದೇವ ಮಕ್ಕಳಾಗಿ, ಸ್ನೇಹಿತರಾಗಿ ಮಾರ್ಪಡುವಾಗಿ ನಮ್ಮ ಕೃಪೆ ಕೊಡು. ಇನ್ನು ಮೇಲೆ ನೀವು ನನ್ನ ಸೇವಕರಲ್ಲ, ನೀವು ನನ್ನ ಸ್ನೇಹಿತರು ಎಂಬುದಾಗಿ ನಾನು ನಿಮ್ಮನ್ನು ಕರೆದಿದ್ದೀನಿ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಬರೆದಿದೆಯಪ್ಪ. ಎಲ್ಲ ದೇವ ಮಕ್ಕಳು ನಿನ್ನ ಸ್ನೇಹಿತರಾಗಿ ನಡೆದು ಅವರಿರುವಂಥ ಕೆಲಸದ ಜಾಗದಲ್ಲಿ, ಸೇವೆ ಮಾಡುವಂಥ ಸ್ಥಳಗಳಲ್ಲಿ, ದೇವರೇ ಕುಟುಂಬಗಳಲ್ಲಿ, ದೇವರೇ ನೀನು ಅವರಿಗೆ ರಹಸ್ಯವನ್ನು ತಿಳಿಸಿ ಅನೇಕರಿಗೆ ಆಶೀರ್ವಾದವಾಗಿ ಉಪಯೋಗಿಸು. ಅಪಾಯದಿಂದ ಅವರನ್ನ ಬಿಡುಗಡೆ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯ
ಆಶ್ರಯವೇ ನಂಬಿಕೆಗಾಧಾರವೇ ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೆನಗೆ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು ಶಿಲುಬೆನಾದ ಎನ್ ಸ್ವಸ್ಥ ಗೈದನು ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಬಿದ